ತವ ಕಥಾಮೃತಂ ತಪ್ತ ಜೀವನಂ. ಯಾರ್ಯಾರ್ದೋ ಕೇಳೋದು ಬೇಡ ರೀ, ನಮ್ಮ ಜೀವನವನ್ನೇ ನಾವು ನೋಡಿಕೊಳ್ಳುವ. ಸ್ವಲ್ಪ ಮೊದಲಿನಿಂದ ಮನೆಯಲ್ಲಿ ಪಾಠ ಪ್ರವಚನ ಈ ಸಂಸ್ಕಾರ ಇವುಗಳೆಲ್ಲ ಇತ್ತು, ಅದೊಂದು ಬೇರೆ. ಏನೋ ಲೌಕಿಕದಲ್ಲಿ ಇದ್ವಿ, ಕೆಲಸ ಕಾರ್ಯ ಈ ಭರಾಟೆಯಲ್ಲಿ ಯಾವ ಆಚರಣೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಯೋಗದಿಂದ ಒಂದು ದಿವಸ ದೇವರು ನಮ್ಮನ್ನು ಇಲ್ಲಿ ತಂದು ಹಚ್ಚಿದ, ಯಾವುದೋ ಗುರುಗಳು, ಅವರಿಂದ ಒಂದಿಷ್ಟು ಪಾಠ ಪ್ರವಚನ, ನನ್ನ ಕೈಲಾದ ದೇವರ ಪೂಜೆ, ಇದನ್ನು ಶುರು ಮಾಡಿದಾಗ ನಮಗೆ ಆ ಜೀವನ ಒಳ್ಳೆಯದು ಅನಿಸುತ್ತೋ ಈ ಜೀವನ ಒಳ್ಳೆಯದು ಅನಿಸುತ್ತೋ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ನಮ್ಮನ್ನು ನಾವೇ ನೋಡ್ಕೊಳ್ಬೋದು. ಇನ್ನೊಬ್ಬನನ್ನು ಇವನು ಸರಿ ಇದ್ದಾನೆ ಅವನು ಸರಿ ಇಲ್ಲ ಅನ್ನೋ ಸರ್ಟಿಫಿಕೇಟನ್ನು ನಾವು ಕೊಡೋದೇ ಬೇಡ. ನನ್ನ ಜೀವನದಲ್ಲಿ ನಾನು ಅವತ್ತಿದ್ದದ್ದು ಚಂದವೋ ಇವತ್ತಿರೋದು ಸರಿಯೋ ಅಂತಂದರೆ, ಪ್ರಾಮಾಣಿಕತೆ ಇತ್ತು ಅಂದರೆ ಅಂತೆ ತುಂಬ ಹಾಳು ಮಾಡಿಬಿಟ್ಟೆ, ಆದರೂ ದೇವರು ಈಗಲಾದರೂ ತಂದು ಹಚ್ಚದ್ನಲ್ಲ ಅದೇ ಸಾಕು. ಏನೋ ಒಂದಷ್ಟು ಬೆಳಗ್ಗೆ ಪಾಠ, ಕೈಲಾದ ಪಾರಾಯಣ ಪ್ರವಚನ, ಇಷ್ಟಕ್ಕೆ ಹೋಗ್ತಾ ಇದ್ದೇನೆ. ಸ್ವಾಮಿ ಇದಕ್ಕಿಂತ ಜಾಸ್ತಿ ಮಾಡಿಸ್ತಾನೋ ಬಿಡ್ತಾನೋ, ಇಷ್ಟನ್ನಂತೂ ನಿಲ್ಲಿಸದೇ ಇದ್ದರೆ ಸಾಕು. ಸ್ಟೇಟಸ್ಕೋ ಅಂತ ವಯಸ್ಸಾಗ್ತಾ ಆಗ್ತಾ ಇನ್ನೇನು ಬೇಕು ಅಂದರೆ ಇನ್ನೇನು ಕೊಡಬೇಡ ಸ್ವಾಮಿ, ನನಗೆ ದುಡ್ಡು ಕೊಡಬೇಡ, ರೋಗನೂ ಕೊಡಬೇಡ, ಈಗೇನಿದೆ ಶುಗರು ಬಿ ಪಿ ಅದು ಇದ್ದಲ್ಲೇ ಇದ್ದರೆ ಸಾಕು, ಅದಕ್ಕಿಂತ ಇನ್ನು ಹೆಚ್ಚಿಂದೇನು, ಇನ್ನು ಶ್ರೀಮಂತಿಕೆ ನನಗೇನು ಬೇಡ ಅಂತ. ಹಾಗಾಗಿ ಪ್ರಕೃತದಲ್ಲಿ ತವ ಕಥಾಮೃತಂ ತಪ್ತ ಜೀವನಂ. ಇಷ್ಟೇ ಅಲ್ಲ, ಶ್ರವಣ ಮಂಗಲಂ, ಎಲ್ಲ ಕಲ್ಮಶಗಳನ್ನು, ಪರಮಾತ್ಮನ ಕಥೆಗೆ ಆ ತಾಕತ್ತಿದೆ. ನಮ್ಮೆಲ್ಲ ಪಾಪಗಳನ್ನು ತೊಳೆದು ಹಾಕುವ ಸ್ವಯಂ ದೇವರ ನಾಮಸ್ಮರಣೆಗೆ ಆ ತಾಕತ್ತಿದೆ. ಅಂದರೆ ಉಪಿಗೀತೆಯ ಮಾತು ಅಂದರೆ ಭಾಗವತದ ಒಂದು ಶ್ಲೋಕ ಭಾಗವತವನ್ನು ಪಾರಾಯಣವನ್ನು ಮಾಡಿದರೆ, ಅರ್ಥಾನುಸಂಧಾನವನ್ನು ಮಾಡಿದರೆ 3000 ಗೋದಾನ ಮಾಡಿದಷ್ಟು ಪುಣ್ಯ ಅಂತಂದರೆ, ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ ಪಡೇ ಶೃಣೋತು ಯೋ ಭಕ್ತ್ಯ ಗೋಸಹಸ್ರ ಫಲಂ ಲಭೇತ್. ಕಲ್ಮಶಾಪಹಂ, ಎಲ್ಲ ಕಲ್ಮಶಗಳನ್ನು ಎಲ್ಲ ಪಾಪಗಳನ್ನು ನನ್ನಿಂದ ದೂರ ಮಾಡುತ್ತೆ. ಶ್ರವಣ ಮಂಗಲಂ, ಕೇಳಿದರೆ ಅದು ಮಂಗಲವನ್ನು ಉಂಟು ಮಾಡುತ್ತೆ. ಮತ್ತು ಶ್ರೀಮತ ಆತತಂ, ಶ್ರೀಮತೆ ಒಳ್ಳೆ ಸಂಪತ್ತನ್ನು ತಂದುಕೊಡುತ್ತೆ. ಆ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾ ಜನಾಃ. ಮತ್ತು ಲೋಕದಲ್ಲಿ ಜ್ಞಾನಿಗಳು ನಿನ್ನ ಕಥೆಯ ಬಗ್ಗೆ ಹೇಳ್ತಾರೆ. ಭೂರಿದಾ ಜನಾಃ ಭೂರಿ ಸ್ವರ್ಣಂ ಜಾತರೂಪಂ ಹಿರಣ್ಯಂ ಪ್ರಾಹ ಕಲ್ಯಾಣಂ ಹೇಮರುಗ್ಮಂ ಸುವರ್ಣಂ ಇತ್ಯಭಿಧಾನಾತ್. ನಮ್ಮ ಇವರು ಬರೀತಾರೆ, ಭೂರಿದಾ ಜನಾಃ, ನಿನಗೆ ಇವತ್ತು ತುಂಬ ದುಬಾರಿಯಾದಂತಹ ಶ್ರೀಮದಾತತಂ ಅಂದರೆ ಸಮೃದ್ಧಿಮತೆ ಆತತಂ ವಿಸ್ತೃತಂ ತವ ಕಥಾಮೃತಂ ಭುವಿ ಯೇ ಜನಾಃ ಗೃಣಂತಿ. ಒಳ್ಳೆ ಸಮೃದ್ಧಿಯನ್ನು ತಂದುಕೊಡುವ ವಿಸ್ತಾರವಾದ ನಿನ್ನ ಕಥಾಮೃತವನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಭೂರಿದಾ ಜನಾಃ, ಬೇಕಾದಷ್ಟು ಬಂಗಾರ ಅಂದರೆ ಬಂಗಾರ ಅಂತ ಉಪಲಕ್ಷಣತೆಯ ಅವನಿಗೆ ಏನು ಬೇಕೋ ಅದನ್ನು, ಬಂಗಾರದಂಥ ಬದುಕು, ಚಿನ್ನದಂಥ ಬದುಕು ಅನ್ನೋದರ ಅಭಿಪ್ರಾಯ ಏನು? ಚಿನ್ನದಂಥ ಬದುಕು ಅಂತಂದರೆ ಅವ್ರ ಮನೆ ಬಾಗಿಲು ಗೋಡೆ ಎಲ್ಲ ಚಿನ್ನನ? ಹಾಗಲ್ಲ, ಅದೆಲ್ಲ ಚಿನ್ನ ಗಿನ್ನ ಅಂತಲ್ಲ. ಅವರ ಜೀವನದಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ, ಅವರಿಗೆ ಆ ಯಾವ ಕಾಲದಲ್ಲಿ ಏನೇನು ಸಿಗಬೇಕೋ ಅದೆಲ್ಲವೂ ಸಿಕ್ಕಿದೆ. ಅದು ಚಿನ್ನದ ಬದುಕು, ಬಂಗಾರದಂಥ ಬದುಕು ಅಂತ. ಭೂರಿದಾ ಜನಾಃ, ಬಂಗಾರವನ್ನು ತಂದು ಕೊಡತ್ತೆ ಅಂತಾರೆ. ದೇವರ ಅನುಗ್ರಹ ಇದ್ದರೆ ಯಾವುದು ಕಡಿಮೆ? ಕಿಂ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನ, ಬೇಕಾದ್ದು ಕೊಡ್ತಾನೆ. ಬೆಳ್ಳಿ ಬಂಗಾರ ಒದ್ದಂಟೆ ಡಬ್ಬು, ಅವನ ಅನುಗ್ರಹ ಮಾಡಿದ್ರೆ ಬೇಡ ಅಂದರೂ ದುಡ್ಡು ಕಾಸು. ದೇವರ ಅನುಗ್ರಹ ಕಮ್ಮಿ ಆಯಿತು ಅಂದರೆ ಒದ್ದಂಟೆ ದಬ್ಬು. ಹಾಗಾಗಿ ನಮ್ಮ ವಿಜಯರಾಯರಂತಾರಲ್ಲ, ಸ್ವಾಮಿ ನಿನ್ನ ಮನೆಯೇ ಕೊಡು, ನಿನಗೆ ಇದೆಲ್ಲ ಯಾವುದೋ ದುಡ್ಡು ಕಾಸು. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನಗೊಲಿದ ಶ್ರೀ ವಿಜಯ ವಿಠ್ಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಹೀಗಾಗಿ ಶ್ರೀಮದಾ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿತೆ ಭೂರಿದಾ ಜನಾಃ, ಎಲ್ಲವನ್ನ ಕೊಡತ್ತೆ ಅಂತ ನಿನ್ನ ಕಥೆಗೆ ಈ ತಾಕತ್ತಿದೆ. ಏನು ಬೇಕೋ ಎಲ್ಲವನ್ನ ಕೊಡುತ್ತದೆ. ಕಾಮಧೇನು ಇದ್ದಾಗೆ ದೇವರ ಮಹಿಮೆಯನ್ನು ನಂಬಿ ಬದುಕುವವನಿಗೆ, ಅದನ್ನು ಹಾಡಿ ಹೊಗಳಿ ಕೊಂಡಾಡುವವನಿಗೆ ಏನು ಕೊಡಲ್ಲ, ಎಲ್ಲವನ್ನ ಕೊಡುತ್ತೆ. ಆದ್ದರಿಂದ ನಾವು ಬದುಕಿರೋದಕ್ಕೆ ಏನು ಅಂತ ಉಪಾಯ ಕೇಳೋದೆಲ್ಲ
ನಿನ್ನ ಕಥಾಮೃತವನ್ನು ಪಾನ ಮಾಡಿದ್ದಕ್ಕೆ ನಮಗೆ ಬದುಕುವ ತಾಕತ್ತು ಕೊಡ್ತು. ಹೀಗಾಗಿ ಸಾಯ್ತೀವಿ ಅಂದು ಸುಳ್ಳಲ್ಲ, ನಿಜಾನೇ. ಬದುಕಿದ್ದೀವಿ ಯಾಕೆ ಅಂದೆಲ್ಲ ನಿನ್ನ ಕಥೆಗೆ ಆ ತಾಕತ್ತಿದೆ, ಅದನ್ನು ಕೇಳಿ ಬದುಕಿದ್ದೀವಿ. ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ ವಿಹರಣಂಚತೆ ಧ್ಯಾನಮಂಗಲಂ ರಹಸಿ ಸಂವಿದೋ ಯಾ ಹೃದಯ ಸ್ಪೃಶಃ ಕುಹಕನೋ ಮನಃ ಕ್ಷೋಭಯಂತಿ. ನಮ್ಮಪ್ಪ ನಿನ್ನನ್ನು ನೆನೆಸ್ಕೊಳ್ತಾ ಇದ್ದರೆ ಆ ಒಂದೊಂದು ತುಂಬ ಆನಂದವನ್ನು ಕೊಡುತ್ತೆ. ಲೋಕದಲ್ಲಿ ಸಾಮಾನ್ಯವಾಗಿ ಪ್ರೇಮವನ್ನು ಮಾಡಿದಾಗ ಹುಡುಗನಿಗೂ ಹುಡುಗಿಗೂ ಏನು ನೆನೆಸ್ಕೊಳ್ತಾ ಇರ್ತಾರೆ, ನೀವು ಅವತ್ತು ಮಾತಾಡಿದ್ದು ಅಥವಾ ನೀನು ಅವತ್ತು ಮಾತಾಡಿದ್ದು, ನೀನು ಇವತ್ತು ಅದರಲ್ಲಿ ಏನು ಹುರುಳಿರೋದೇ ಇಲ್ಲ. ಅದರಲ್ಲೂ ಈಗಿನವ್ರಿಗಂತೂ ಅದು ಏನು ಭಾಷೆಯೋ ಅವ್ರದ್ದು ಏನೋ ಅದು ಯಾವ ಕೋಶಗಳಲ್ಲೂ ಅದಕ್ಕೆಲ್ಲ ಸಿಗೋದೇ ಇಲ್ಲ ಅರ್ಥಗಳು. 24 ಗಂಟೆ ಆ ಫೋನು, ನೀನು ಇದನ್ನು ಮಾಡಲಿಲ್ಲ, ಮೆಸೇಜೇ ಮಾಡಲಿಲ್ಲ, ಅದು ಏನು ಸಂಬೋಧನೆ ಅಲ್ಲ, ನೀ ಏನು ಮೆಸೇಜೇ ಮಾಡಲಿಲ್ಲ, ಮಚ್ಚ ನೀ ಏನು ಮೆಸೇಜೇ ಮಾಡಲಿಲ್ಲ ಅಂತ. ಅದು ಮಚ್ಚ ಅನ್ನೋ ಪದಕ್ಕೆ ನಾವು ಮಚ್ಚು ಅಂತ ಕೇಳಿದ್ವಿ, ಅದು ಮಚ್ಚ ಅಂತ, ಅದು ಸ್ತ್ರೀಲಿಂಗ ಆದರೆ ಮಚ್ಚಿ ಅಂತ. ಯಾವ ಕೋಶದಲ್ಲೂ ಕನ್ನಡದ ನಿಘಂಟು ಕೋಶ ಈ ತರಹದ ಮಾತುಗಳು ಕೃಷ್ಣನ ಜೊತೆಯಲ್ಲಿ ಆಡುವ ಮಾತುಗಳು ಅಂತಂದರೆ, ಕೃಷ್ಣನ ಮಾತು ಅಂದರೆ ಶಾಸ್ತ್ರದ ಮಾತು. ಅವರಂತಾರೆ ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ, ನಿನ್ನ ಪ್ರೇಮಯುಕ್ತವಾದ ಆ ವೀಕ್ಷಣೆ ಎಂತಹ ದೊಡ್ಡ ಭಾಗ್ಯ. ಆ ಪ್ರೇಮ ತುಂಬಿದ ಕಣ್ಣುಗಳಿಂದ ನೀನು ನಮ್ಮನ್ನು ನೋಡಿದರೆ ಏನದು, ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ನಿನ್ನ ನೋಟ, ನಿನ್ನ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತಾದರೆ ಇನ್ನು ಸಂಸಾರವೇ ಇಲ್ಲಲ್ಲ ಸ್ವಾಮಿ. ಪ್ರಹಸಿತಂ ಪ್ರಿಯ, ಪ್ರಹಸಿತಂ ಒಳ್ಳೆ ಮುಗುಳು ನಗೆಯಿಂದ ಕೂಡಿದ ಸುಂದರವಾದ ಪ್ರೇಮದಿಂದ ಕೂಡಿದ ನೋಟ. ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ. ಇಷ್ಟೇ ಅಲ್ಲ, ವಿಹರಣಂಚತೆ ಧ್ಯಾನಮಂಗಲಂ. ಹೇ ಭಗವಂತ, ನಿನ್ನ ಸುಂದರವಾದಂತಹ ವೀಕ್ಷಣೆಯನ್ನು ಅವನ್ನೆಲ್ಲ ನಾವೇನು ವಿಹರಣಂಚತೆ, ವಿಹಾರ ಹರಿಸ್ಪೃಶೋ ಹೃದಯಂಗಮಾಹ. ವಿಹರಣಂ ಅಂದರೆ ನಿನ್ನ ಜೊತೆ ಓಡಾಡಿತ್ತು. ಯಾವುದೋ ಕೆಲಸಕ್ಕೆ ಬಾರದನ್ನು ನೆನೆಸ್ಕೊಳ್ತಾ ಇರ್ತೇವೆ, ಯಾವುದೋ ಹೊಲಸು, ಅದೆಲ್ಲ ನೆನೆಸಿಕೊಳ್ಳುವಂತಹ ಸ್ವೀಟ್ ಮೆಮೊರೀಸ್ ಅಂತ ಏನೇನೋ ನೆನೆಸ್ಕೊಳ್ತಾ ಇರ್ತೀವಿ. ಇದು ನಿಜವಾಗಲೂ ನೆನೆಯಬೇಕಾದದ್ದು ದೇವರ ಜೊತೆ ಓಡಾಡಿದ್ದು, ದೇವರ ಜೊತೆ ಮಾತನ್ನು ಆಡಿದ್ದು, ಕೃಷ್ಣನ ಓಡಾಟ. ವಿಹರಣಂಚತೆ ಧ್ಯಾನಮಂಗಲಂ. ಪರಮಾತ್ಮ ರಹಸಿ ಸಂವಿದೋ ಯಾ ಹೃದಯ ಸ್ಪೃಶಃ, ರಹಸ್ಯವಾಗಿ ಹೃದಯ ಸ್ಪೃಶಃ, ಹೃದಯಂಗಮವಾದಂತಹ ಏನು ರಹಸ್ಯದಲ್ಲಿ ಮಾತಾಡೋದಲ್ಲ ಸಂಭಾಷಣ, ಅದನ್ನು ನೆನೆಸ್ಕೊಳ್ತಾ ಇದ್ದರೆ ಕುಹಕನೋ ಮನಃ ಶೋಭಯಂತಿ. ಕುಹಕಿ ಅಂತಾರಲ್ಲ, ಅದು ಸುಮ್ಮನೆ ಆ ಕೋಪದಲ್ಲಿ ಬೈದದ್ದು ದೇವರನ್ನು. ನೀನು ಮಹಾ ಮೋಸಗಾರ, ನೀನು ಸದಾ ಅದೇ ನಮಗೆ ಚಿಂತನೆ ಇದೆ. ನಿನ್ನೊಟ್ಟಿಗೆ ಮಾತು ನಿಂತೋಯ್ತು, ನಿನ್ನ ಕೃಪಾದೃಷ್ಟಿ ನಮ್ಮ ಮೇಲೆ ಇಲ್ಲ, ನಿನ್ನನ್ನು ನಾವು ನೋಡುವ ಭಾಗ್ಯ ಇಲ್ಲ. ಎಂಥ ದುರ್ದೈವ ಆಯಿತು ಅಹಂಕಾರ ಪಟ್ಟಿದ್ದಕ್ಕೆ. ನಿನ್ನ ಜೊತೆ ಸಂಭಾಷಣೆ, ನಿನ್ನ ಜೊತೆ ಅದನ್ನೇ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಇನ್ನೇನು ಮಾಡೋದು? ಕೃಷ್ಣ ನಿನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಗೊತ್ತಾ ನಮಗೆ? ಏನಿತ್ತಮ್ಮ ಅಂದ. ಅದು ಪ್ರೀತಿ ತೋರಿಸೋದೆಲ್ಲಪ್ಪ. ಯಾವುದಾನ ಒಂದು ಪ್ರಸಂಗವನ್ನು ಹೇಳ್ರಿ. ಹೇಳ್ತೀನಿ ಕೇಳು. ನೀನು ದಿನಾ ಗೋವುಗಳನ್ನು ಮೇಯಿಸಲಿಕ್ಕೆ ಹೋಗ್ತಾ ಇದ್ದೀಯಲ್ವಪ್ಪ ಅರಣ್ಯಕ್ಕೆ. ನೀನು ಸಾಯಂಕಾಲ ಗೋವುಗಳ ಜೊತೆಯಲ್ಲಿ ಮನೆಗೆ ಬರೋವರೆಗೂ ನಮ್ಮ ಕೆಲಸ ಏನು ಗೊತ್ತಾ? ಕಾಂಪೌಂಡ್ ಮೇಲೆ ಕೂತ್ಕೊಂಡು ಮಾತನ್ನು ಆಡ್ಕೊಳ್ತಾ ಇದ್ವಿ. ಏನು ಕೃಷ್ಣ ಇವತ್ತೇನಾದರೂ ಪಾದರಕ್ಷೆ ಹಾಕ್ಕೊಂಡು ಹೋದ್ನೋ ಬಿಟ್ಟು ಹೊಟ್ಟೋದ್ನೋ? ಯಾಕೆ? ನನ್ನ ಪಾದರಕ್ಷೆ ಬಗ್ಗೆ ಕಾಳಜಿ ನಾನು ನಿಮ್ಮದು ಹಾಕ್ಕೊಂಡು ಹೋದ್ನ? ಅವ್ನು ಬಂದು ಕೂಡಲೇ ಯಾಮಾರಿಸಿ ನಮ್ಮದು ವ್ಯತ್ಯಾಸ ಮಾಡಿ ಆನೆ ಕಿತ್ಕೋಬೇಕು ಅಂತ ಅಲ್ಲ ಕೃಷ್ಣ. ನಿನ್ನ ಕೋಮಲವಾದ ಪಾದ ಕಲ್ಲು ಮುಳ್ಳುಗಳು ಚಿಚ್ಚಿ ಆ ಪಾದಕ್ಕೆ ಏನಾದರೂ ಆಗತ್ತೋ ಏನೋ? ನಮಗೆ ನೆಮ್ಮದಿ ಯಾವಾಗ ಗೊತ್ತಾ? ನೀನು ಸಾಯಂಕಾಲ ಬಂದ ಮೇಲೆ ನಾವು ಮೊದಲು ನೋಡ್ತಾ ಇದ್ದದ್ದೇ ನಿನ್ನ ಪಾದ. ಸದ್ಯ ಕೃಷ್ಣನ ಪಾದಕ್ಕೆ ಏನೂ ಆಗಿಲ್ಲ ರೀ, ಹಾಗೇ ಇದೆ. ಅಬ್ಬಾ, ಇನ್ನು ಮನೆ ಒಳಗೆ ಹೋಗೋದು. ಇಷ್ಟು ನಮಗೆ ನಿನ್ನ ಬಗ್ಗೆ ಕಾಳಜಿ, ಅಷ್ಟು ನಿನ್ನ ಬಗ್ಗೆ ನಾವು ಸದಾ ಚಿಂತನೆಯನ್ನು ಮಾಡ್ತೀವಿ. ಚಲತಿ ಯದ್ವ್ರಜಾತ್ ಅನ್ನೇ ಚಲತಿ ಯದ್ವ್ರಜಾಂಚಾರಯನ್ ಪಶೂನ್ ನನಿನ ಸುಂದರಂ ನಾಥತೆ ಪದಂ
ಶಿಲತೃಣಾಂಕುರೈಃ ಸೀದತೀತಿನಃ ಕಲಿಲತಮ್ಮನ ಕಾಂತಗಚ್ಚತಿ. ಭಗವಂತ ಚಲಸಿ ಯದ್ವ್ರಜಾತ್, ನೀನು ಬೆಳಗ್ಗೆ ವ್ರಜದಿಂದ ಹೋಗ್ತಿಯಲ್ಲ, ಚಾರಯನ್ ಪಶುನ್, ಎಲ್ಲ ಪಶುಗಳನ್ನು ಮೇಯಿಸಲಿಕ್ಕೆ. ಸುಂದರವಾದ ನಲಿನ ಸುಂದರಂ ನಾತತೆ ಪದಂ, ಕಮಲದಂಥ ಸುಂದರವಾದ ನಿನ್ನ ಮುಖ, ಆ ಕೋಮಲವಾದ ಮುಖವನ್ನು ನೋಡ್ತಾನೇ ಇರಬೇಕು ಅಂತ. ಶಿಲ ತೃಣಾಂಕುರೈಹಿ, ಶಿಲೆ ಪುಟ್ಟು ಪುಟ್ಟು ಕಲ್ಲು, ತೃಣ ಅಂದರೆ ಈ ಕಟ್ ಮಾಡಿ ಒಣಗಿದ ಹುಲ್ಲು ಕಾಲಿಟ್ಟು ಸಿಕ್ಕಾಪಟ್ಟೆ ಚಿಚ್ಚತ್ತದು. ಆ ಅಂಕುರೈಹಿ ಸೀದತೀತಿನಃ, ಅವುಗಳು ನಿನಗೆ ಎಲ್ಲಿ ಚಿಚ್ಚತ್ತೋ ಅಂಥೇಳಿ ನಮ್ಮ ಮನಸ್ಸಿಗೆ ಶಿಲಾಶಕಲೈಹಿ ಈಶಿಕಾದಿ ತೃಣಾಂಕುರೈಶ್ಚ ಸೀದತಿ ವಿಶೀರ್ಣಂ ಭವತಿ, ಎಲ್ಲಿ ಸೀಳೋಗುತ್ತೋ ನಿನ್ನ ಕಾಲು ಅಂತ ನಮಗೆ ಬೇಜಾರು. ಅಂದರೆ ದೇವರ ಕಾಲ ಅದಕ್ಕೆಲ್ಲ ಏನಾಗೋದಿಲ್ಲ. ನಮ್ಮ ರಾಮಾವತಾರದ ಬಗ್ಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ನಾವು ನೀವೆಲ್ಲ ಪಾರಾಯಣ ಮಾಡ್ತೀವಿ. ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದಾಗ ಅವನ ಪಾದ ಹೇಗಿತ್ತು? ಲಕ್ಷ್ಮೀದೇವಿ ಏನಾದರೂ ಪರಮಾತ್ಮನ ಪಾದವನ್ನು ಒತ್ತುತ್ತೀನಿ ಅಂತ ಮುಟ್ಲಿಕ್ಕೆ ಹೋದರೆ ಅದರ ಮೇಲೆ ಎಲ್ಲಿ ಲಕ್ಷ್ಮಿ ಮುಟ್ಟಿದಾಗ ಮಾರ್ಕ್ ಬಿದ್ದು ಅದು ಸ್ವಲ್ಪ ಕೊಳಕಾಗಿ ಕಾಣುತ್ತೋ ಏನೋ ಅನ್ನುವಷ್ಟು ಕೋಮಲವಾದ ಪಾದ ದೇವರ ಪಾದ, ಪರಮಾತ್ಮನ ಪಾದ. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ಹೇಳ್ತಾರೆ, ಗುರುವರ್ಥೇ ತ್ಯಕ್ತರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾಹ ಪಾಣಿಸ್ಪರ್ಶ ಅಕ್ಷಮ. ಪಾಣಿಯ ಸ್ಪರ್ಶಕ್ಕೆ ಅದು ಕ್ಷಮ ಅಲ್ಲ, ಅಕ್ಷಮ. ಈ ಅಂಗಡಿಯಿಂದ ಹೊಸ ಬಟ್ಟೆ ತಂದಾಗ ಕೆಲವೊಮ್ಮೆ ಎಕ್ಸ್ಚೇಂಜ್ಗೆ ಅಂತ ಹೋದರೆ ಕವರ್ ಓಪನ್ ಮಾಡದೇ ಇದ್ದರೆ ತೊಗೊಳ್ತಾನೆ. ಕವರ್ ಓಪನ್ ಮಾಡಿದರೆ ಬಿಳಿದು ನಮಗೆ ಗೊತ್ತಿಲ್ಲದೆ ಎಲ್ಲೋ ಅರಿಶಿಣವೋ ಕುಂಕುಮವೋ ಆಗ್ಬಿಟ್ಟಿರುತ್ತದೆ. ಅದು ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅಪ್ಪಿ ತಪ್ಪಿ ತೊಗೊಂಬನ್ನಿ, ನೀವೇ ಉಟ್ಕೊಳ್ರಿ, ಇಲ್ಲ ಇಲ್ಲಿ ಇಟ್ಟು ಹೋಗ್ರಿ, ನಾನೇ ನಿಮ್ಮ ಹೆಸರಲ್ಲಿ ಉಟ್ಕೋತೀನಿ. ಅದಕ್ಕೆ ಆಲ್ಟರ್ನೇಟಿವ್ ದುಡ್ಡು ಕೊಡಲ್ಲ. ಒಂದು ಚೂರೇ ಚೂರ ಬಿಳಿ ವಸ್ತ್ರದ ಮೇಲೆ ಅದು ನಮಗೆ ಗೊತ್ತಾಗೋದಿಲ್ಲ, ಅದು ಅವರಿಗೆ ಗೊತ್ತಾಗತ್ತೆ. ಹಾಗೆ ಆ ಪರಮಾತ್ಮನ ಪಾದ ಎಷ್ಟು ಕೋಮಲವಾಗಿತ್ತು ಅನ್ನೋದನ್ನು ವೇದವ್ಯಾಸದೇವರು ವರ್ಣನೆ ಮಾಡ್ತಾರೆ. ಪಾಣಿಸ್ಪರ್ಶ ಅಕ್ಷಮಾಭ್ಯಾಂ, ಲಕ್ಷ್ಮೀದೇವಿಯ ಕೋಮಲವಾದ ಕೈಗಳಿಂದ ಪರಮಾತ್ಮನ ಕೋಮಲವಾದ ಪಾದವನ್ನು ಒತ್ತಲಿಕ್ಕೆ ಮುಟ್ಟಿದರೆ ಎಲ್ಲಿ ಮಾರ್ಕ್ ಬೀಳತ್ತೋ ಅನ್ನುವಷ್ಟು ಕೋಮಲವಾದ ಪಾದದಿಂದ ಇಡೀ ಅರಣ್ಯವನ್ನು ಸಂಚಾರ ಮಾಡಿದರೆ ರಾಮನ ಪಾದಕ್ಕೆ ಏನಾಯಿತು? ರುಜಿತ ಪತಿರುಜಃ, ಏನೂ ಆಗಿಲ್ಲ.